ಜೈ ಹಿಂದ್. ಇವತ್ತು ದಿನಾಂಕ 7 ಡಿಸೆಂಬರ್ 2025. ಕರ್ನಾಟಕ ಟೆಟ್ 2025ರ ಪೇಪರ್ 1 ಎಕ್ಸಾಮ್ ಮುಗಿದಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪೇಪರ್ 1ರ ಸೆಕೆಂಡ್ ಲ್ಯಾಂಗ್ವೇಜ್ದಲ್ಲಿರುವಂತಹ ಇಂಗ್ಲೀಷದ ಕೀ ಆನ್ಸರ್ಸ್ಗಳನ್ನು ಇದರಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಈ ಕೀ ಆನ್ಸರ್ಸ್ಗಳು 99% ಸರಿಯಾಗಿರುವಂತಹ ಕೀ ಆನ್ಸರ್ಸ್ಗಳನ್ನು ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ 30 ಕ್ವಶನ್ಸ್ಗಳಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ಗಳು ನಿಮ್ಮ ಕ್ವಶನ್ಸ್ಗಳು ರೈಟ್ ಆಗ್ಯಾವೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಕಮೆಂಟ್ ಮಾಡಿರಿ 30ರಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ಗಳು ಸರಿ ಆಗಿವೆ ಅಂತೇಳಿ. ಓಕೆ, ಸೊ 1 by 1 ನೋಡ್ತಾ ಹೋಗೋಣ. ಎಲ್ಲ ಒಂದು ಲ್ಯಾಂಗ್ವೇಜಸ್ಗಳಾಗಿರಬಹುದು, ಆಮೇಲೆ ಎಲ್ಲ ಸಬ್ಜೆಕ್ಟ್ಗಳಾಗಿರಬಹುದು, ಪೇಪರ್ 1 ಪೇಪರ್ 2 ಅದರ ಎಲ್ಲ ಕೀ ಆನ್ಸರ್ಸ್ಗಳನ್ನು ನಾನು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅವುಗಳನ್ನ ನೋಡಿಕೊಂಡು ನೀವು ನಿಮ್ಮ ಕೀ ಆನ್ಸರ್ಸ್ಗಳನ್ನ ನೋಡ್ಕೋಬಹುದು. ಸೊ ಪೇಪರ್ 1ರಲ್ಲಿ 90ಕ್ಕೆ ಎಷ್ಟು ಮಾರ್ಕ್ಸ್ ಟೋಟಲ್ ಆಗಿ 90 ಮಾರ್ಕ್ಸ್ ಬಂದಿದಾವೋ ಇಲ್ಲೋ ಅನ್ನೋದನ್ನು ಒಂದು ಸ್ವಲ್ಪ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ. ಅದರ ಜೊತೆಗೆ ಪೇಪರ್ 2ದಲ್ಲಿಯೂ ಕೂಡ ನಿಮಗೆ 90 ಮಾರ್ಕ್ಸ್ ಬರ್ತಾ ಇದ್ದಾವೋ ಇಲ್ಲೋ ಅನ್ನೋದನ್ನು ಹೇಳ್ರಿ. ಸೊ ಯಾರೆಲ್ಲ ಪಾಸ್ ಆಗ್ತಾ ಇದ್ದೀರಾ ಅವರು ಕೂಡ ಕಮೆಂಟನ್ನು ಮಾಡಿರಿ, ನಮ್ಮ ಕರ್ನಾಟಕ ಟೆಟ್ ಪೇಪರ್ ಪಾಸ್ ಆಗಿದೆ ಅಂತೇಳಿ. ಓಕೆ, ಸೊ 1 by 1 ನೋಡ್ತಾ ಹೋಗೋಣ. ನಾವು ಈಗ ಪೇಪರ್ 1 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಓಕೆ, ಸೊ ಫಸ್ಟ್ ಪೇಪರ್ 2 ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇದೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಸೊ ಇದರಲ್ಲಿ ಫಸ್ಟ್ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಾರೆ. ಸೊ ಬಹಳ ಈಸಿ ಇರುವಂತಹ ಪ್ಯಾರಾಗ್ರಾಫ್ ಇದೆ. ಸೊ ಇದರಲ್ಲಿ ಕಿಂಗ್ ಬಗ್ಗೆ ಕೊಡಲಾಗಿದೆ. ಇನ್ ದ ಕಿಂಗ್ಡಮ್ ಆಫ್ ಫೂಲ್ಸ್, ಕಿಂಗ್ ಆ್ಯಂಡ್ ಮಿನಿಸ್ಟರ್ಸ್ಗಳ ಬಗ್ಗೆ ಇದೆ. ಸೊ ಈ ಪ್ಯಾರಾಗ್ರಾಫನ್ನು ಓದ್ಕೊಂಡ್ರೆ ಅಂತಂದ್ರೆ ಈಸಿಯಾಗಿ ನೀವು ಆನ್ಸರ್ಸ್ಗಳನ್ನು ಮಾಡಬಹುದು. 31ರಿಂದ 38 ಕ್ವಶನ್ಸ್ಗಳನ್ನು ಈಸಿ ಇದೆ. ಸೊ ಇದೇ ರೀತಿ ಒಂದು ಇದು ಯಾವುದು ಪ್ರೋಸ್ ಕೂಡ ಇದೆ ಪ್ರೈಮರಿದಲ್ಲಿ. ಸೊ ಅದೇ ರೀತಿ ಇರುವಂತಹದ್ದನ್ನೇ ಪ್ರೋಸ್ ಇದೆ ಇದು, ಬಟ್ ಒಂದು ಸ್ವಲ್ಪ ಚೇಂಜಸ್ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ. ಬಟ್ ಪ್ರೋಸ್ ಸೇಮ್ ಇದೇ ರೀತಿ ಒಂದು ಇದೆ. ಸ್ಟ್ರೇಂಜರ್ಸ್ಗಳ ಬಗ್ಗೆ ಇದೆ. ಓಕೆ, ಸ್ಟ್ರೇಂಜರ್ಸ್ಗಳು ಬರ್ತಾರೆ 2 ಜನ. ಸೊ ಈ ರೀತಿ ಒಂದು ಪ್ಯಾರಾಗ್ರಾಫ್ ಇದೆ. ಸೊ ಈ ಪ್ಯಾರಾಗ್ರಾಫ್ ಓದಿರಿ ಅಂತ ಅನ್ಕೋತೇನೆ. ಫಸ್ಟ್ ಓದಿದ ಮೇಲೆ ಸೊ 1ನೇ ಪ್ರಶ್ನೆ ನೋಡ್ರಿ, 31ನೇ ಪ್ರಶ್ನೆಗೆ ಏನು ಆನ್ಸರ್ ಆಗುತ್ತೆ ಅಂತೇಳಿ. ಇನ್ ದ ಪ್ಯಾಸೇಜ್ ದ ರಿಯಲ್ ಫೂಲ್ಸ್ ಆರ್, ಈ ಪ್ಯಾಸೇಜ್ ಅಲ್ಲಿ ನಿಜವಾಗ್ಲೂ ಯಾರು ಮೂರ್ಖರು ಅಂತ ಹೇಳಿ ಕೇಳಾರೆ. ಇದರಲ್ಲಿ ಕ್ವೀನ್ದ ಉಲ್ಲೇಖನೇ ಇಲ್ಲ, ಸೋಲ್ಜರ್ಸ್ಗಳು ಕೂಡ ಇಲ್ಲ, ಫಾರ್ಮರ್ಸ್ಗಳು ಕೂಡ ಉಲ್ಲೇಖ ಇಲ್ಲ. ಸೊ ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ, ಕಿಂಗ್ ಆ್ಯಂಡ್ ದ ಮಿನಿಸ್ಟರ್ಸ್ ಅಂತೇಳಿ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. 32ನೇ ಪ್ರಶ್ನೆ, ದ ಕಿಂಗ್ ಆ್ಯಂಡ್ ಮಿನಿಸ್ಟರ್ ಡಿಸೈಡೆಡ್ ಟು ಚೇಂಜ್. ಸೊ ಕಿಂಗ್ ಮತ್ತು ಮಿನಿಸ್ಟರ್ಸ್ಗಳು ಏನು ಚೇಂಜ್ ಮಾಡಲಿಕ್ಕೆ ಬಯಸ್ತಾರೆ ಅಂಥೇಳಿ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದೆ. ಇದಕ್ಕೆ ಆನ್ಸರು ನೈಟ್ ಇಂಟು ಡೇ ಆ್ಯಂಡ್ ಡೇ ಇಂಟು ನೈಟ್ ಅಂತಂದರೆ ರಾತ್ರಿ ಇದ್ದದ್ದನ್ನು ಹಗಲು ಮಾಡಬೇಕು, ಆಮೇಲೆ ಹಗಲಿದ್ದದ್ದು ನೈಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿರ್ತಾರೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ಆಮೇಲೆ ನೋಡಿರಿ ಪ್ಯಾರಾಗ್ರಾಫ್ ನೀವು ಓದಿರ ಅಂತಂದ್ರೆ ಅದರಲ್ಲಿ ಸಂಡೇ ಅನ್ನುವಂಥ ಉಲ್ಲೇಖ ನಿಮಗೆ ಸಿಗಲ್ಲ, ಮೂನ್ ಡೇ ಸಿಗಲ್ಲ, ಹಾಲಿಡೇ ಸಿಗಲ್ಲ. ಸೊ ಇದರಿಂದನೂ ಕೂಡ ನೀವು ಆಪ್ಷನ್ಸ್ಗಳನ್ನು ಹೊಡೆದು ಹಾಕ್ಬೋದು, ಆಮೇಲೆ ಆನ್ಸರನ್ನು ಕರೆಕ್ಟಾಗಿ ಮಾಡ್ಬೋದು. 33ನೇ ಪ್ರಶ್ನೆ, ದೇ ಆರ್ಡರ್ ದ್ಯಾಟ್ ಎವ್ರಿ ಒನ್ ಶುಡ್ ಬಿ ಅವೋಕ್ ಅಂತಂದರೆ ಸೊ ರಾಜ ಮತ್ತು ಮಿನಿಸ್ಟರ್ಸ್ಗಳು, ಕಿಂಗ್ ಮತ್ತು ಮಿನಿಸ್ಟರ್ಸ್ಗಳು ಏನು ಮಾಡ್ತಾರೆ, ಆರ್ಡರ್ ಮಾಡ್ತಾರೆ ಏನಂತೇಳಿ, ಎವ್ರಿ ಒನ್ ಶುಡ್ ಬಿ ಅವೋಕ್. ಸೊ ಯಾವಾಗ ಅವರು ಎಚ್ಚರ ಆಗಬೇಕು ಅಂಥೇಳಿ ಮಾಡ್ತಾರೆ. ಮಾರ್ನಿಂಗ್ದಲ್ಲಿ ಎಚ್ಚರ ಆಗೋದು ಅಲ್ಲ, ಈವ್ನಿಂಗ್ನೂ ಅಲ್ಲ, ನೂನ್ದಲ್ಲಿಯೂ ಅಲ್ಲ, ಮಧ್ಯಾಹ್ನನೂ ಅಲ್ಲ, ನೈಟ್ದಲ್ಲಿ ಎಚ್ಚರ ಆಗಬೇಕು ಎಲ್ಲರೂ ಅಂಥೇಳಿ ಮಾಡಿರ್ತಾರೆ. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. 34ನೇ ಪ್ರಶ್ನೆ, ದೇ ಆಲ್ ವೆಂಟ್ ಟು ಬೆಡ್ ಆ್ಯಸ್ ಸೂನ್ ಆ್ಯಸ್. ಸೊ ಎಲ್ಲರೂ ಮಲಗಲಿಕ್ಕೆ ಹೋಗಬೇಕು, ಯಾವಾಗ ಹೋಗಬೇಕು ಅಂತ ಹೇಳಿದೆ. ಸೊ ದ ಮೂನ್ ಕಮ್ ಅಪ್ ಅಂತ ಹೇಳಿದೆ. ಮೂನ್ದು ಅದರಲ್ಲಿ ಉಲ್ಲೇಖನೇ ಇಲ್ಲ, ಆಮೇಲೆ ಸ್ಟಾರ್ದು ಇಲ್ಲ, ಬರ್ಡ್ದು ಉಲ್ಲೇಖ ಇಲ್ಲ. ದ ಸನ್ ಕಮ್ ಅಪ್ ಅಂತಂದರೆ ಸೂರ್ಯ ಉದಯ ಆದಮೇಲೆ ಎಲ್ಲರೂ ಮಲಗಲಿಕ್ಕೆ ಹೋಗಬೇಕು ಅಂಥೇಳಿ ಅವರು ಹೇಳ್ತಾರೆ. ಸೊ ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 35ನೇ ಪ್ರಶ್ನೆ ನೋಡಿ, ಇಷ್ಟು ಈಸಿ ಪ್ರಶ್ನೆ ಇದೆ ಅಲ್ಲ, ಇಂಗ್ಲೀಷದ್ದು ಬಹಳ ಈಸಿ ಇದೆ. ದ ಪನಿಷ್ಮೆಂಟ್ ಫಾರ್ ಡಿಸ್ಒಬೇಯಿಂಗ್ ದ ಕಿಂಗ್ಸ್ ಆರ್ಡರ್ ವಾಸ್ ಅಂತಂದರೆ ಕಿಂಗ್ ಏನಿದ್ದಾನೆ ರಾಜ ಅರಸ, ಅವನ ಆರ್ಡರನ್ನು ಡಿಸ್ಒಬೇ ಮಾಡಿದ ಮೇಲೆ ಏನು ಪನಿಷ್ಮೆಂಟ್ ಕೊಡಬೇಕು ಅಂತೇಳಿ ಹೇಳಿರ್ತಾರೆ. ಸೊ ಅವ್ರಿಗೆ ಗಿಫ್ಟ್ ಕೊಡೋದು ಅಂತೂ ಅದರಲ್ಲಿ ಇಲ್ಲ, ರಿವಾರ್ಡೂ ಇಲ್ಲ, ಲ್ಯಾಂಡೂ ಇಲ್ಲ. ಸೊ ಡೆತ್ ಅನ್ನುವಂಥದ್ದು ಉಲ್ಲೇಖ ಇದೆ ಪ್ಯಾರಾಗ್ರಾಫ್ದಲ್ಲಿ. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್.
36ನೇ ಪ್ರಶ್ನೆ, ದ ಕರೆಕ್ಟ್ ಗ್ರೂಪ್ ಆಫ್ ವರ್ಡ್ಸ್ ಸಿನಾನಿಮ್ಸ್ ವಿತ್ ಬ್ಯೂಟಿಫುಲ್. ಬ್ಯೂಟಿಫುಲ್ಗೆ ಸಿನಾನಿಮ್ಸ್ಗಳು ಯಾವ್ಯಾವುದು ಅಂತೇಳಿ. ಸೊ ಇಲ್ಲಿ ಡಲ್ ಅಂತೂ ಆಗೋದಿಲ್ಲ, ಒಂದನೇ ಆಪ್ಷನ್ನು. ಆಮೇಲೆ ನೆಕ್ಸ್ಟ್ ಯಾವುದಾಗುತ್ತೆ, ಫೋಲಿಶ್ ಕೂಡ ಆಗೋದಿಲ್ಲ ಬ್ಯೂಟಿಫುಲ್ಗೆ. ಆಮೇಲೆ ಜಲಸ್ ಕೂಡ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್. ಪ್ರೆಟ್ಟಿ, ಹ್ಯಾಂಡ್ಸಮ್, ಅಟ್ರಾಕ್ಟಿವ್, ಲವ್ಲಿ ಇವು ಬ್ಯೂಟಿಫುಲ್ ವರ್ಡ್ ದ ಸಿನಾನಿಮ್ಸ್ಗಳು, ಸಮಾನಾರ್ಥಕ ಪದಗಳು ಆಗಿವೆ. 37ನೇ ಪ್ರಶ್ನೆ ನೋಡ್ರಿ. ದ ಟೂ ಸ್ಟ್ರೇಂಜರ್ಸ್, ಗುರು ಆ್ಯಂಡ್ ಹೀಸ್ ಡಿಸಿಪಲ್, ಅಂದರೆ ಗುರು ಮತ್ತು ಅವನ ಶಿಷ್ಯ, ವರ್ ಅಮೇಜ್ಡ್ ಟು ಸಿ. ಸೊ ಅವರು ಏನು ನೋಡ್ತಾರೆ, ನೋಡಿದ ಮೇಲೆ ಅಮೇಜ್ ಆಗ್ತಾರೆ ಅವರು ಅಂತ ಹೇಳಿದೆ. ಸೊ ಇದಕ್ಕೆ ನೋಡ್ರಿ ಆಪ್ಷನ್ಸ್ಗಳಲ್ಲಿ, ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಡೇ ಆ್ಯಂಡ್ ಸ್ಟಾರ್ಟೆಡ್ ದೇರ್ ಬಿಸ್ನೆಸ್ ಆಟ್ ನೈಟ್ ಅಂತ ಹೇಳಿದೆ. ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ನೈಟ್ ಆ್ಯಂಡ್ ನೋಡಿ, ಎಲ್ಲರೂ ರಾತ್ರಿ ಮಲಗುತ್ತಾರೆ, ಅದಂತೂ ಮಲಗ್ತಾರೆ, ಬಟ್ ಇಲ್ಲಿ ಉಲ್ಟಾ ಆಗಿತ್ತು. ಸೊ ಹಾಗಾಗಿ ಈ ಆಪ್ಷನ್ಸ್ ಬರಲ್ಲ. ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಮಿಡ್ ಡೇ, ಇದು ಕೂಡ ಅಲ್ಲ. ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಮಾರ್ನಿಂಗ್ ಅಂತ ಉಲ್ಲೇಖ ಇಲ್ಲ. ಆಪ್ಷನ್ ನಂಬರ್ 1, ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಡೇ. ಸೊ ಡೇ ಟೈಮ್ದಲ್ಲಿ ಎಲ್ಲರೂ ಮಲಗೋದು, ಆಮೇಲೆ ರಾತ್ರಿ ವೇಳೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುವುದು. ಸೊ ಇದಕ್ಕೆ ಆಪ್ಷನ್ ನಂಬರ್ 1 ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 38ನೇ ಪ್ರಶ್ನೆ, ದ ವರ್ಡ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಫೀಲಿಂಗ್ ಆಫ್ ವೆರಿ ಗ್ರೇಟ್ ಸರ್ಪ್ರೈಸ್ ಈಸ್. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ 1 ಆಗುತ್ತೆ, ಅಸ್ಟೋನಿಶ್. ಆಪ್ಷನ್ ನಂಬರ್ 1 ಅಸ್ಟೋನಿಶ್ ಆಗುತ್ತೆ. ಸೊ ಇಲ್ಲಿ ಒಂದು ಪೋಯಮ್ ಇದೆ, ಇದು ಕೂಡ ಪ್ರೈಮರಿಯಲ್ಲಿ ಇರುವಂತಹ ಇಂಗ್ಲೀಷು ಸೆಕೆಂಡ್ ಲ್ಯಾಂಗ್ವೇಜ್ದಲ್ಲಿ ಇರುವಂತಹ ಪೋಯಮ್ ಇದೆ. ಸೊ ಈ ಪೋಯಮದ ಹೆಸರು ಪೇಪರ್ ಬೋಟ್ ಅಂತೇಳಿ. ಪೇಪರ್ ಬೋಟ್ ಪೋಯಮನ್ನು ಯಾರು ಓದಿರ್ತೀರಿ ಅವ್ರಿಗೆ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒಂದನೇ ಪ್ರಶ್ನೆ, 39ನೇ ಪ್ರಶ್ನೆ, ದ ಪ್ಲೇಸ್ ವೇರ್ ಪೇಪರ್ ಬೋಟ್ಸ್ ಯೂಸ್ ಟು ಫ್ಲೋಟ್ ಆನ್ 1 ವಾಸ್. ಸೊ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 4, ಡೌನ್ ದ ರನ್ನಿಂಗ್ ಸ್ಟ್ರೀಮ್. ಸೊ ಈ ಪೋಯಮ್ದಲ್ಲಿ ಪೌಂಡ್ ಆಗಿರಬಹುದು, ರಿವರ್ ಬ್ಯಾಂಕ್ ಆಗಿರಬಹುದು, ಮೌಂಟೇನ್, ಇವು ಯಾವುದೇ ರೀತಿ ಇರುವಂತಹ ಉಲ್ಲೇಖ ಅದರಲ್ಲಿ ಇಲ್ಲ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. ದ ರೀಸನ್ ಫಾರ್ ರೈಟಿಂಗ್ ದ ನೇಮ್ ಆಫ್ ದ ವಿಲೇಜ್ ಇನ್ ಬಿಗ್ ಬ್ಲ್ಯಾಕ್ ಲೆಟರ್ ವಾಸ್. ಸೊ ಆ ಹುಡುಗಿ ಗರ್ಲ್ ಆ ಪೇಪರ್ ಬೋಟದ ಮೇಲೆ ತನ್ನ ಹೆಸರು ಮತ್ತು ತನ್ನ ಊರಿನ ಹೆಸರನ್ನು ಬರೀತಾಳೆ, ಯಾಕ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಸಮ್ ಒನ್ ಇನ್ ಸ್ಟ್ರೇಂಜ್ ಲ್ಯಾಂಡ್, ಯಾವುದೇ ಒಂದು ಅಪರಿಚಿತ ಸ್ಥಳದಲ್ಲಿ, ವಿಲ್ ಫೈಂಡ್ ಆ್ಯಂಡ್ ನೋ ಹೂ ದ ಚೈಲ್ಡ್ ವಾಸ್. ಸೊ ಆ ಹುಡುಗಿ ಯಾರು ಅನ್ನೋದನ್ನು ಗುರ್ತ ಹಿಡೀಲಿ, ಯಾವ ಊರಿನಿಂದ ಬಂದಿದೆ ಆ ಬೋಟ್ ಅನ್ನೋದನ್ನು ತಿಳಿಯಲಿ ಅನ್ನುವ ಒಂದು ಕಾರಣದಿಂದ ಆ ಹುಡುಗಿ ತನ್ನ ಊರಿನ ಹೆಸರು ಬರೀತಾಳೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. 41ನೇ ಪ್ರಶ್ನೆ, ಸೊ ಇಲ್ಲಿ ರೈಮ್ಸ್ಗಳನ್ನು ಹುಡುಕಬೇಕಾಗಿದೆ. ಸೊ ಈ ರೈಮ್ಸ್ಗಳು ಯಾವ್ಯಾವ್ದು ಬರ್ತವೆ ಅನ್ನೋದನ್ನು ಸೀಕ್ವೆನ್ಸ್ ಅವನ್ನು ನಾವು ಇಲ್ಲಿ ಹೇಳಬೇಕು. ಸೊ 41ನೇ ಪ್ರಶ್ನೆಗೆ ಸರಿ ಆನ್ಸರ್ ಆಗ್ತೈತಿ ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ 3 ಯಾಕೆ ಸರಿ ಆನ್ಸರ್ ಆಗುತ್ತೆ ಅಂತಂದರೆ, ಒಂದನೇದ್ದು ಆಮೇಲೆ ಮೂರನೇದ್ದು, ಒಂದನೇದ್ದು ಮತ್ತು ಮೂರನೇದ್ದು ಏನು ವರ್ಡ್ಸ್ಗಳಿದಾವೆ ಅವುಗಳ ಎಂಡಿಂಗ್ ಲೆಟರ್ಗಳು ಇರುವಂಥದ್ದು, ಎಂಡಿಂಗ್ ಸೌಂಡ್ ಇರುವಂಥದ್ದು ಸೇಮ್ ಇದೆ. ಸೊ ಹಾಗಾಗಿ AB ಆಮೇಲೆ ಮತ್ತು 2ನೇ ಲೈನ್ ಮತ್ತು 4ನೇ ಲೈನದ ಏನು ಕೊನೆಯ ಶಬ್ದಗಳ ಸೌಂಡ್ಗಳು ಬೇರೆ ಬೇರೆ ಆಗಿವೆ. ಹಾಗಾಗಿ ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 42ನೇ ಪ್ರಶ್ನೆ, ದ ಸಿನಾನಿಮ್ಸ್ ಆಫ್ ದ ವರ್ಡ್ ಸ್ಟ್ರೇಂಜ್. ಸ್ಟ್ರೇಂಜ್ ಅಪರಿಚಿತ, ಈ ಪದದ ಸಮಾನಾರ್ಥಕ ಪದಗಳನ್ನು ಇಲ್ಲಿ ಹೇಳಬೇಕು ಇಲ್ಲಿ. ಸೊ ಇಲ್ಲಿ ಸ್ಟ್ರೇಂಜ್ಗೆ ಫೇಮಸ್ ಅಂತೂ ಬರಲ್ಲ, ಹೌದಾ, ಸ್ಟ್ರಾಂಗ್ನು ಕೂಡ ಬರಲ್ಲ, ಆಮೇಲೆ ನೆಕ್ಸ್ಟ್ ಇಲ್ಲಿ ಲವಿಂಗ್ ಕೂಡ ಬರಲ್ಲ ಸ್ಟ್ರೇಂಜ್ ಅಂದರೆ. ಸೊ ಆಪ್ಷನ್ ನಂಬರ್ 4 ಉಳಿತು. ಅನ್ಯೂಸುವಲ್ ಇರ್ತೈತಿ, ಸರ್ಪ್ರೈಸಿಂಗ್ ಇರ್ತೈತಿ, ಅನ್ಫ್ಯಾಮಿಲಿಯರ್ ಇರ್ತೈತಿ. ಇವು ಸ್ಟ್ರೇಂಜ್ ಪದದ ಸಮಾನಾರ್ಥಕ ಪದಗಳು. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. ದ ಫೇರೀಸ್ ಆಫ್ ಸ್ಲೀಪ್ ಆರ್ ಸೇಲಿಂಗ್ ಇನ್ ದೆಮ್. ದ ಕರೆಕ್ಟ್ ಫಿಗರ್ ಆಫ್ ಸ್ಪೀಚ್ ಯಾವ್ದು ಬರ್ತೈತಿ? ಮೆಟಾಫರ್. ಇದಕ್ಕೆ ಸರಿ ಆನ್ಸರ್ ಬರ್ತಾ ಇದೆ. 44ನೇದು, ದ ಸ್ಪೆಷಲ್ ಗಿಫ್ಟ್ ಸೆಂಟ್ ಬೈ ದ ಪೋಯಟ್ ವಾಸ್. ಸೊ ಇಲ್ಲಿ ಸ್ಪೆಷಲ್ ಗಿಫ್ಟ್ ಯಾವುದು ಅಂತಂದರೆ ಶಿವ್ಲಿ ಫ್ಲವರ್ ಬರ್ತಾ ಇದೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ದ ಚೈಲ್ಡ್ ಡ್ರೀಮ್ಸ್ ದ್ಯಾಟ್ ಫೇರೀಸ್ ಆಫ್ ಸ್ಲೀಪ್.
ಇದಕ್ಕೆ ಸರಿ ಆನ್ಸರು ಕ್ಯಾರಿ ಡ್ರೀಮ್ಸ್ ಇನ್ ಪೇಪರ್ ಬೋಟ್ಸ್. 45ನೇ ಪ್ರಶ್ನೆಗೆ 3ನೇ ಆಪ್ಷನ್ ಸರಿ ಆನ್ಸರ್. 46ನೇ ಪ್ರಶ್ನೆ ನೋಡ್ರಿ, ವೆನ್ ಡಿಡ್ ಇಂಡಿಯಾ ಬಿಕೇಮ್ ಫ್ರೀ ಅಂತ ಇದೆ. ಇದು ಒಂದು ಕ್ವಶನ್ ಸೆಂಟೆನ್ಸ್ ಇರೋದರಿಂದ ಇಲ್ಲಿ ಕ್ವಶನ್ ಮಾರ್ಕ್ ಬರ್ತಾ ಇದೆ. ಸೊ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್, 3ನೇದ್ದು ಸರಿ ಆನ್ಸರ್. 47ನೇ ಪ್ರಶ್ನೆ, ದ ವರ್ಡ್ ವೀಲ್, ವೀಲ್ ಅಂದ್ರೆ ಚಕ್ರ, ಕೊಲೊಕೇಟ್ ವಿತ್ ಅಂದ್ರೆ ಯಾವ ಶಬ್ದದ ಜೊತೆಗೆ ಇದು ಜೋಡಿ ಆಗುತ್ತೆ. ಸೊ ವೀಲ್ ಚೇರ್ ಅಂತ ಹೇಳ್ತೇವೆ ನಾವು. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. ದೇ ಆರ್ ಗುಡ್ ಪ್ಲೇಯರ್ಸ್, ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಸೊ ಇಲ್ಲಿ ಈ ಸೆಂಟೆನ್ಸ್ದಲ್ಲಿ ನಾಟ್ ಅನ್ನುವಂತಹ ವರ್ಡ್ ಇಲ್ಲ. ಸೊ ಹಾಗಾಗಿ ನಾವು ನಾಟ್ ಅನ್ನು ತಗೋಬೇಕಾಗುತ್ತೆ. 1ನೇ ಆಪ್ಷನ್ ಬರಲ್ಲ. 2ನೇ ಆಪ್ಷನ್ದಲ್ಲಿ ಕೂಡ ನಾಟ್ ಇಲ್ಲ. 3ನೇ ಆಪ್ಷನ್ದಲ್ಲಿ 4ನೇ ಆಪ್ಷನ್ದಲ್ಲಿ ಮತ್ತು 2ನೇ ಆಪ್ಷನ್ದಲ್ಲಿ ನಾಟ್ ಇದಾವು, ಹೌದಾ, ನಾಟ್ ಇದೆ. ಬಟ್ ಇಲ್ಲಿ ಸಬ್ಜೆಕ್ಟದ ಸ್ಥಾನದಲ್ಲಿ ದೇ ಇದೆ. ಸೊ ಹಾಗಾಗಿ ಸಬ್ಜೆಕ್ಟದ ಸ್ಥಾನದಲ್ಲಿ ದೇ ಇದೆ. ಸೊ ಇಲ್ಲಿ ದೇ ಇದೆ ನೋಡ್ರಿ, ಇಲ್ಲಿಯೂ ದೇ ಇದೆ, ಇಲ್ಲಿಯೂ ದೇ ಇದೆ. ಬಟ್ ಇಲ್ಲಿ ವರ್ ಬರಬೇಕಾ ಅಥವಾ ಆರ್ ಬರಬೇಕಾ? ಸೊ ಇಲ್ಲಿ ಆರ್ ಇರೋದರಿಂದ ಹೆಲ್ಪಿಂಗ್ ವರ್ಬ್, ನಾವು ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಹೇಳ್ತಾ ಇದ್ದೀವಿ. ದ ನ್ಯೂ ನೈಫ್ ವಾಸ್ ಶಾರ್ಪ್. ಸೊ ಹೊಸದಾಗಿರುವಂತಹ ಚಾಕು ಅದು ಶಾರ್ಪ್ ಇದೆ. ಬಟ್ ಓಲ್ಡ್ ಒನ್ ವಾಸ್, ಹಳೆಯದಾಗಿರುವಂಥದ್ದು ಅದು ಮೊಂಡಾಗಿದೆ, ಬ್ಲಂಟ್ ಅಂತ ಹೇಳ್ತೇವೆ. ಆಪ್ಷನ್ ನಂಬರ್ 3. ದ ಕರೆಕ್ಟ್ ಸಫಿಕ್ಸ್ ಅನ್ನ ಯೂಸ್ ಮಾಡಬೇಕು. ಕೈಂಡ್ ಸಫಿಕ್ಸ್ ಅಂತಂದ್ರೆ ಶಬ್ದದ ನಂತರ ಯೂಸ್ ಮಾಡುವಂತಹ ಅಕ್ಷರಗಳು. ಸೊ ಇದಕ್ಕೆ ಕೈಂಡ್ನೆಸ್, ಆಪ್ಷನ್ ನಂಬರ್ 2 ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್, ಸಜೆಸ್ಟೋಪೀಡಿಯಾ ವಾಸ್ ಆನ್ ಅಪ್ರೋಚ್ ಅಡ್ವೊಕೇಟೆಡ್ ಬೈ. ಸಜೆಸ್ಟೋಪೀಡಿಯಾವನ್ನ ಯಾರು ಅಪ್ರೋಚ್ ಮಾಡಿದ್ರು ಅಂತಂದ್ರೆ ಡಾಕ್ಟರ್ ಜಾರ್ಜಿ ಲೋಝಾನ್ವೋ ಅನ್ನುವಂಥವ್ರು. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. ದ ಫಸ್ಟ್ ಸ್ಟೇಜ್ ಆಫ್ ಪ್ರಿಪ್ರೇಷನ್ ಆಫ್ ಯೂನಿಟ್ ಟೆಸ್ಟ್ ಈಸ್ ಯೂನಿಟ್ ಅನಲೈಸ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಯೂನಿಟ್ ಟೆಸ್ಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಆಪ್ಷನ್ ನಂಬರ್ 4 ಸರಿ ಆನ್ಸರ್. ದ ಡಿಸ್ಅಡ್ವಾಂಟೇಜ್ ಆಫ್ ಬೈಲಿಂಗ್ವಲ್ ಮೆಥಡ್ ಈಸ್. ಸೊ ಬೈಲಿಂಗ್ವಲ್ ಮೆಥಡ್ ಡಿಸ್ಅಡ್ವಾಂಟೇಜ್ ಯಾವುದಾಗುತ್ತೆ? ಇದು ನಾವು 2 ಭಾಷೆಗಳಲ್ಲಿ ಹೇಳೋದರಿಂದ ಇಟ್ ಡಸ್ ನಾಟ್ ಸೇವ್ ಟೈಮ್. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ರೋಲ್ ಪ್ಲೇ ಈಸ್ ಎ ಟೆಕ್ನಿಕ್ ಯೂಸ್ಡ್ ಇನ್ ಕ್ಲಾಸಸ್ ಟು ಟೀಚ್. ಸೊ ರೋಲ್ ಪ್ಲೇ ನಾವು ಅಲ್ಲಿ ಟೀಚ್ ಮಾಡಕತ್ತೇವೆ ಅಂತಂದರೆ ಕ್ಲಾಸ್ ರೂಮ್ದಲ್ಲಿ, ಸೊ ಅಲ್ಲಿ ನಾವು ಏನು ಡೆವಲಪ್ ಮಾಡಬಹುದು ಮಕ್ಕಳಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. 54ನೇ ಪ್ರಶ್ನೆ, ಇಲ್ಲಿ ಸ್ಪೀಕಿಂಗ್ ಸ್ಕಿಲ್ ಅವರಲ್ಲಿ ಡೆವಲಪ್ ಆಗುತ್ತೆ ರೋಲ್ ಪ್ಲೇದಿಂದ. ಆಪ್ಷನ್ ನಂಬರ್ 4 ಸರಿ ಆನ್ಸರ್. 55ನೇ ಪ್ರಶ್ನೆ, ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಇನ್ಕ್ಲೂಡ್ಸ್. ಸೊ ಇಂಗ್ಲಿಷ್ ಟೀಚ್ ಮಾಡೋದರ ಉದ್ದೇಶ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ 55ನೇ ಪ್ರಶ್ನೆಗೆ ಸರಿ ಆನ್ಸರ್ ಆಪ್ಷನ್ ನಂಬರ್ 2 ಆಗುತ್ತೆ. ನಾಲೆಜು, ಕಾಂಪ್ರಹೆನ್ಷನ್ನು, ಆಮೇಲೆ ಎಕ್ಸ್ಪ್ರೆಷನ್ಸ್, ಆಮೇಲೆ ಅಪ್ರಿಸಿಯೇಷನ್. ಸೊ ಇದು ಲ್ಯಾಂಗ್ವೇಜ್ಗೆ ಸಂಬಂಧ ಇರುವಂಥದ್ದು. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್. 56ನೇ ಪ್ರಶ್ನೆ, ಲರ್ನರ್ಸ್ ಗುಡ್ ಆಟ್ ಗ್ರಾಫಿಕ್ ಆರ್ಗನೈಸಿಂಗ್, ಆಮೇಲೆ ಫೋಟೋಗ್ರಾಫಿ, ಮ್ಯಾಪ್ ಡ್ರಾವಿಂಗ್ ಆ್ಯಂಡ್ ಯೂಸಿಂಗ್ ಮೈಂಡ್ ಮ್ಯಾಪ್ಸ್ ಹ್ಯಾವ್. ಸೊ ಈ ರೀತಿ ಇರುವಂತಹ ಮಕ್ಕಳು ಯಾವ ರೀತಿಯ ಮಕ್ಕಳು ಅಂತ ಕೇಳ್ತಾ ಇದ್ದಾರೆ. ಅವರು ಸ್ಪ್ಯಾಷಿಯಲ್ ಇಂಟೆಲಿಜೆನ್ಸ್ ಆಗಿರುವಂತಹ ಮಕ್ಕಳಾಗಿರ್ತಾರೆ. ಸೊ ಇದಕ್ಕೆ ಆಪ್ಷನ್ ನಂಬರ್ ಸಿ 3ನೇದ್ದು ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಸೊ ಸ್ಪೀಚ್ ಸೌಂಡ್ಗಳನ್ನು ಕೇಳ್ಯಾರೆ. ಹಿಯರ್, ನಿಯರ್ ಅನ್ನುವಂತಹ ವರ್ಡ್ಸ್ಗಳು ರೀಪ್ರೆಸೆಂಟ್ ಎ ಸ್ಪೀಚ್ ಸೌಂಡ್. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. According to Richards and Rodgers, the following best describes the approach in their model of language teaching methodology ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಸ್ವಲ್ಪ ಡೌಟ್ ಇದೆ, ಬಟ್ ನನಗನ್ಸೋ ಮಟ್ಟಿಗೆ ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಟೆಕ್ಸ್ಟ್ ಬುಕ್ ಆ್ಯಂಡ್ ಅದರ್ ಫಿಸಿಕಲ್ ಮಟೀರಿಯಲ್ಸ್ ಯೂಸ್ಡ್ ಇನ್ ಎ ಕ್ಲಾಸಸ್. ಆಪ್ಷನ್ ನಂಬರ್ 4 ಸರಿ ಆನ್ಸರ್ ಇದಕ್ಕೆ ಆಗುತ್ತೆ. 59ನೇ ಪ್ರಶ್ನೆ, ದ ಟೀಚಿಂಗ್ ಮೆಥಡ್ ಎಂಫಸೈಸಸ್ ಫಿಸಿಕಲ್ ಮೂಮೆಂಟ್ ಇನ್ ರೆಸ್ಪಾನ್ಸ್ ಟು ಕಮಾಂಡ್ಸ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜಸ್ ಅಂತ ಇದೆ. ಇದನ್ನು ನಾವು ಫಿಸಿಕಲ್ ಮೂಮೆಂಟ್ಗಳ ಬಗ್ಗೆ ಇರ್ತಕ್ಕಂಥದ್ದು ಸಜೆಸ್ಟೋಪೀಡಿಯಾ ಆಗುತ್ತೆ. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. ಕೊನೆಯದಾಗಿರುವಂತಹ ಪ್ರಶ್ನೆ, ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಆಡಿಯೋ ಲಿಂಗ್ವಲ್ ಮೆಥಡ್. ಆಡಿಯೋ ಲಿಂಗ್ವಲ್ ಮೆಥಡ್ ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 3 ಆಗುತ್ತೆ. ಫ್ರೀಕ್ವೆಂಟ್ ಪ್ಯಾಟರ್ನ್ ಡ್ರಿಲ್ಸ್ಗಳನ್ನು ಮಾಡಿಸ್ಬಹುದು, ಆಮೇಲೆ ರಿಪಿಟೇಷನ್ಸ್ಗಳನ್ನು ಈ ಆಡಿಯೋ ಮುಖಾಂತರ ನಾವು ಮಕ್ಕಳಿಗೆ ಮಾಡಿಸಬಹುದು.
ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಸೊ ಇವು ಟೋಟಲ್ ಆಗಿ 30 ಕ್ವಶನ್ಸ್ಗಳಲ್ಲ, ಟೋಟಲ್ ಆಗಿ ಇರುವಂತಹ 30 ಕ್ವಶನ್ಸ್ಗಳು 31ರಿಂದ 60ರವರೆಗೆ ನಾವು ನೋಡಿದ್ವಿ. 31ರಿಂದ 60ರವರೆಗೆ ಇರುವಂತಹ ಕ್ವಶನ್ಸ್ಗಳು. ಸೊ ಇದರಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬರ್ತಾ ಇದಾವು ಇಂಗ್ಲೀಷ್ದಲ್ಲಿ ಅನ್ನೋದನ್ನು ಹೇಳ್ರಿ. ಆಮೇಲೆ ಏನಾದರೂ ಕ್ವಶನ್ಸ್ಗಳಲ್ಲಿ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿರಿ, ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ಇದು ಟೋಟಲ್ ಆಗಿ ನಿಮಗೆ ಪೇಪರ್ 1ರಲ್ಲಿ ಇರುವಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷದ್ದಾಯಿತು. ಆಮೇಲೆ ನೆಕ್ಸ್ಟ್ ಮತ್ತೆ ಯಾವ ನಿಮಗೆ ಕ್ವಶನ್ ಕೀ ಆನ್ಸರ್ಸ್ಗಳು ಬೇಕು ನನಗೆ ಕಮೆಂಟನ್ನು ಕೂಡ ಮಾಡಿರಿ. ಅದರದ ಆನ್ಸರ್ಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡಿರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸ್ರಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಇದ್ರೆ ಅಂತಂದ್ರೆ ಈಗಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಆಮೇಲೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿರಿ, ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಪಡೆಯಲು. ಧನ್ಯವಾದಗಳು.